ತಾಯಿಯಂತೆ ಮಗಳು ಅನ್ನೋ ಗಾದೆ ಯಾವತ್ತೂ ಸುಳ್ಳಾಗಿಲ್ಲ. ಸಪ್ತಮಿ ನಡ್ಕೊಳ್ಳೋ ರೀತಿ, ಅವಳಿಗಿರೋ ಒಳ್ಳೆ ಗುಣ ನೋಡಿದ್ರೆ ನೀವು ಎಷ್ಟು ಒಳ್ಳೆಯವರು, ಸಂಸ್ಕಾರವಂತರು ಅಂತ ಗೊತ್ತಾಗತ್ತೆ. ಸಪ್ತಮಿ ನಮ್ಮನೆಗೆ ಬರೇ ಸೊಸೆಯಾಗಿ ಬರ್ತಾ ಇಲ್ಲ, ಅಮ್ಮ ಇಲ್ದೇ ಇರೋ ಆ 3 ಮಕ್ಳಿಗೂ ತಾಯಿಯಾಗಿರ್ಬೇಕು. ಯಾವಾಗ್ಲೂ ಕೋಪದಲ್ಲಿರೋ ಶ್ರೀಮಂತನ ಚೆನ್ನಾಗಿ ನೋಡ್ಕೋಬೇಕು. ಆ ಮನೆ ವೃಂದಾವನ ಆಗ್ಬೇಕು ಅಂದ್ರೆ ಸಪ್ತಮಿ ತುಂಬಾನೇ ಶ್ರಮ ಪಡಬೇಕು. ಆ ಕೆಲ್ಸದಲ್ಲಿ ಸಪ್ತಮಿಗೆ ಜಯ ಆಗ್ಲಿ ಅಂತ ನೀವು ಆಶೀರ್ವಾದ ಮಾಡಬೇಕು. ಮಾಡ್ತೀರಾ ಅಲ್ವಾ? ನಮ್ಮ ಅಕ್ಕನ ಸಮಾಧಿ ಹತ್ರ ಬಂದು ಅವ್ರ ಅಕ್ಕನ ಸಮಾಧಿ ಅನ್ನೋ ಥರ ನಾಟಕ ಮಾಡ್ತಿದ್ದಾಳಲ್ಲ, ಏನ್ ವಿಷಯ ಇರ್ಬೋದು? ಇವಳ ಹತ್ರ ಭಾಳ ಹುಷಾರಾಗಿರ್ಬೇಕು ನಾನು. ಗೌರಿ, ನನ್ನ ಮೊಮ್ಮಗನ ಜೊತೆ ನಿನ್ನ ಮಗಳ ಮದುವೆ ಆಗ್ತಾ ಇದೆ. ಅವ್ರು ಯಾವತ್ತೂ ಸೋಲ್ಬಾರ್ದು. ಎಲ್ಲ ಕಷ್ಟನೂ ಒಟ್ಟಿಗೆ ನಿಂತು ಎದುರಿಸೋದಕ್ಕೆ ನೀನು ಅವ್ರ ಜೊತೆಯಾಗಿರಬೇಕು. ನಿನ್ನ ಆಶೀರ್ವಾದ ಸದಾ ಅವ್ರ ಮೇಲಿರಲಿ. ಎಲ್ಲಾರ್ದು ಆಯ್ತು, ಇನ್ನು ನೀನೊಬ್ಬನೇ ಬಾಕಿ ಉಳ್ಕೊಂಡಿರೋದು. ಹೋಗು. ಹೂನಪ್ಪ. ಗೌರಿಯಮ್ಮ, ನನ್ನಿಂದ ಒಂದು ತಪ್ಪಾಗಿ ಹೋಗಿದೆ. ಮದುವೆ ಆದಮೇಲೆ 2 ಕುಟುಂಬಗಳು ಒಟ್ಟಿಗೆ ಇರಬೇಕು ಅಂತ ಸಪ್ತಮಿ ಹಾಕಿರೋ ಕಂಡೀಷನ್ನು ಶ್ರೀಮಂತು ಗೊತ್ತಿಲ್ಲ. ಮದುವೆ ಆದಮೇಲೆ ಬೇರೆ ಮನೆ ಮಾಡಬೇಕು ಅಂತ ಶ್ರೀಮಂತ ಹಾಕಿರೋ ಕಂಡೀಷನ್ನು ಸಪ್ತಮಿ ಗೊತ್ತಿಲ್ಲ. ಮದುವೆ ಆದಮೇಲೆ ಇಬ್ಬರ ಮಧ್ಯೆ ಯಾವುದೇ ಸಮಸ್ಯೆ ಬರದೇ ಇರೋ ಥರ ನೀನೇ ನೋಡ್ಕೋಬೇಕಮ್ಮ. ಸಪ್ತಮಿ, ಅಳಿಯನ್ರನ್ನ ಕರ್ಕೊಂಡು ಹೋಗಮ್ಮ. ಸರಿಯಪ್ಪ. ನಡೀರಿ, ಎಲ್ರು ಹೊರಡಿ. ಅಮೃತ, ಎಲ್ಲರನ್ನೂ ಕರ್ಕೊಂಡು ಹೋಗಮ್ಮ. ಸರಿಯಪ್ಪ. ಭಾಮ, 1 ನಿಮಿಷ ಬಾ ಇಲ್ಲಿ. ಏನ್ರಿ? ಸತ್ತು ಸ್ವರ್ಗದಲ್ಲಿರೋ ಗೌರಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಈ ಜಮೀನಿನ ವಿಷಯದಲ್ಲಿ ನೀನ್ ನಮಗ್ ಮಾಡಿರೋ ಮೋಸನ ಗೌರಿ ನೋಡ್ತಾ ಇರ್ತಾಳೆ. ನೋಡು, ಅವಳಿಂದ ನಿನ್ಗೇನೂ ತೊಂದರೆ ಆಗ್ಬಾರ್ದು ಅಂತಿದ್ರೆ ಅವಳ ಹತ್ರ ತಪ್ಪಾಯ್ತು ಅಂತ ಬೇಡ್ಕೋ. ನಿನ್ನ ಮನೆ ಹಾಳು ಬುದ್ಧಿ ಸರಿಯಾಗ್ಲಿ, ನಿನಗೆ ಒಳ್ಳೆ ಬುದ್ಧಿ ಕೊಡು ಅಂತ ಬೇಡ್ಕೋ. ಇಲ್ಲ ಅಂದ್ರೆ ಇಡೀ ಜೀವನ ಅನುಭವಿಸ್ತೀಯ. ಯಾವ ಥರ ಅಂದ್ರೆ ನಾಯಿಗಿಂತ ಕಡಿಯಾದ ಜೀವನ ಬಾಳ್ತೀಯ ನೀನು. ಯೋಚನೆ ಮಾಡು. ಏನೇ ಗೌರಿ, ನಾನಿನ್ ಜಮೀನ್ ಕೊಟ್ಟಿಲ್ಲ ಅಂತ ನಿನ್ ಗಂಡ ನನ್ನ ವಿರುದ್ಧ ನಿನ್ ಹತ್ರ ಚಾಡಿ ಹೇಳಿದಾರಾ? ಅಲ್ಲ, ನಿನ್ ಹತ್ರ ನಾನೊಂದು ವಿಷಯ ಕೇಳಲಾ? ನಿನ್ಗೆ ಯಾವಾಗ್ಲೂ ನಿನ್ನ ಮಗಳು ಮಾತ್ರ ನೆನ್ಪಗ್ ಬರ್ತಾಳ? ನಿನ್ನ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿನ್ನ ತಂಗಿ ಅಂದ್ರೆ ಸತ್ಯಭಾಮ ನಾನು ನಿನಗ್ ನೆನ್ಪೇ ಬರಲ್ವಾ? ನನ್ನ ಬಗ್ಗೆ ನಿನಗ್ ಯಾವುದೇ ಚಿಂತೆ ಇಲ್ವಾ? ಯಾಕೆ ಸಪ್ತಮಿಗ್ ಮಾತ್ರ ಕಷ್ಟ ಬರುತ್ತಾ? ಹಂಗಾದ್ರೆ ನಾವೆಲ್ಲ ನಿನ್ ಕಣ್ಗೆ ಮನುಷ್ಯರ ತರ ಕಾಣಿಸೋದೇ ಇಲ್ವಾ? ಹೇಳೆ ಗೌರಿ, ಮಾತಾಡು. ನೀನ್ ಹೇಳ್ದೆ ಅಂತ ಒಂದೇ ಒಂದ್ ಕಾರಣಕ್ಕೆ ನಿನ್ನ ಗಂಡನ ನಾನ್ ಮದ್ವೆ ಆದೆ. ಆ ಮನೆಗೆ 2ನೇ ಹೆಂಡತಿಯಾಗಿ ಹೋದೆ. ಆದ್ರೆ ಅದರಿಂದ ನನಗೇನ್ ಸಿಕ್ತೋ? ಏನೂ ಇಲ್ಲ. ನನಗ್ ಸಿಗ್ಬೇಕಾಗಿರೋ ಮರ್ಯಾದೆ ಗೌರವ ಸಿಕ್ತಾ? ಯಾವ ಮರ್ಯಾದೆನೂ ಸಿಗ್ಲಿಲ್ಲ, ಯಾವ ಗೌರವನೂ ಸಿಗ್ಲಿಲ್ಲ. ನೀನು ಆ ಮನೇಲಿ ಪಡ್ಬೇಕಾಗಿರೋ ಕಷ್ಟನ ನಾನ್ ಪಡ್ತಾ ಇದ್ದೀನಿ. ಸಮಾಧಿಲಿರೋ ನಿನ್ನನ್ ಮಾತ್ರ ನನ್ ಗಂಡ ದೇವತೆ ತರ ನೋಡ್ತಾರೆ.
ಆದ್ರೆ ಜೊತೆಲಿರೋ ನನ್ನನ್ನ ಕಸದ ತರ ನೋಡ್ತಾರೆ. ಇಂಥ ತಾರತಮ್ಯ ಯಾಕೆ ಅಂತ ಕೇಳಿದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾ? ಇರಲ್ಲ ಕಣೆ, ಯಾವುದೇ ಕಾರಣಕ್ಕೂ ಇರಲ್ಲ. ಆ ಮನುಷ್ಯ ಬರೀ ಸಪ್ತಮಿ 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 ಅಂತ ಸಪ್ತಮಿಗೋಸ್ಕರನೇ ಜೀವನ ಮಾಡ್ತಿದ್ರೆ ಅವರಿಂದ ಹುಟ್ಟಿರೋ ನನ್ನ ಮಗಳು ನಮ್ರತ ಏನಾಗ್ಬೇಕು? ನನ್ನ ಮಗ ಕಿಟ್ಟಿ ಏನಾಗ್ಬೇಕು? ಏನು ಎಕ್ಸ್ಪೆಕ್ಟೇಷನ್ನೇ ಇಲ್ಲದೆ ಬದುಕ್ತಿರೋ ನನ್ ಗತಿ ಏನಾಗ್ಬೇಕು? ಅದಕ್ಕೆ ಕಣೆ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇನ್ ಗೊತ್ತಾ? ಮದ್ವೆಗೆ ಅಂತ ಇಟ್ಟಿದ್ದು ಈ ಜಮೀನ ನನ್ನ ಹೆಸರಿಗೆ ಮಾಡಿಸ್ಕೊಂಡು ಯಾರಿಗೂ ಕೊಡದೆ ನಾನೇ ಇಟ್ಕೊಂಡಿದ್ದೀನಿ. ಇಷ್ಟೇ ಅಲ್ಲ ಗೌರಿ, ಇನ್ನು ಮುಂದೆ ಈ ಜಮೀನಿಂದ ಒಂದು ಹಿಡಿ ಮಣ್ಣನ್ನು ಕೂಡ ತಗೊಂಡು ಹೋಗೋಕೆ ನಾನ್ ಬಿಡಲ್ಲ. ನಿನ್ನ ಕೈಲಿ, ನಿನ್ನ ಮಗಳ ಕೈಲಿ, ನಿನ್ನ ಗಂಡನ ಕೈಲಿ ಅದೇನ್ ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೊ ಹೋಗಿ. ಏನನ್ನಿಸ್ತು ನಮ್ಮೂರು? ಹೇಗಿದೆ ನಮ್ಮ ತೋಟ? ನಿಮ್ಮ ತೋಟ ನಿಮಗೇನೆ ಸೂಪರ್ ಆಗಿದೆ. ಆದರೆ ನಂಗೊಂದು ಡೌಟು. ಏನ್ ಡೌಟು? ಈಗ ಅಪ್ಪ ಮಾವ ಇಬ್ರು ಒಂದೇ ಊರಲ್ಲಿ ಬೆಳೆದಿರೋರು. ನಾವು ಆಗಾಗ ಊರಿಗೆ ಬರ್ತಿದ್ವಿ, ನೀವು ಊರಿಗೆ ಬಂದಿದ್ದೀರಾ. ಆದರೂ ಒಬ್ರಿಗೊಬ್ರು ಫೇಸ್ ಟು ಫೇಸ್ ಮೀಟ್ ಆಗಿಲ್ಲ ನೋಡಿ. ಮೀಟ್ ಆಗಿದ್ದು ಮಾತ್ರ ಬೆಂಗಳೂರಲ್ಲೇ. ಹೇಗೆ? ಒಬ್ರನ್ನೊಬ್ರು ನೋಡಿರ್ತೀವಿ, ಆದ್ರೆ ಇವರೇ ನಾಗರಾಜ್ ಮಾವನ್ ಮಗ ಅಂತ ಗೊತ್ತಿರಲ್ಲ ನೋಡಿ. ಅದಕ್ಕೆ ಮೀಟ್ ಮಾಡಿರಲ್ಲ. ಇರ್ಬೋದು. ಆದರೂ ಮುಂಚೆನೇ ನೀವು ನಮ್ಮ ತಂದೆ ಸ್ನೇಹಿತರ ಮಗಳು ಸಪ್ತಮಿ ಅಂತ ಗೊತ್ತಾಗಿದ್ದಿದ್ರೆ ಇನ್ನು ಬೇಗ ಲವ್ ಆಗಿರೋದು, ಇನ್ನು ಬೇಗ ಮದುವೆ ಆಗಿರೋದು. ಏನಂತೀರಾ? ಮದ್ವೆ ಕನ್ಸ್ನ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಹುಷಾರು, ನೋಡ್ಕೊಂಡು ನಡೀರಿ. ನೋಡ್ಕೊಂಡೇ ನಡೀತಿದ್ದೀನಿ. ನನ್ನನ್ನಲ್ಲ, ನೆಲ ನೋಡ್ಕೊಂಡು ನಡೀರಿ, ಇಲ್ಲ ಅಂದ್ರೆ ಎಡು ಬೀಳ್ತೀರಾ. ನಾನ್ ಬೀಳದ? ನೋ ವೇ, ಚಾನ್ಸ್. ಏನಾಯ್ತು?